ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷವಾಗಿರುವಂತಹ ಲಾಗ್ ಅಂತ ಹೇಳ್ಬೋದು. ಪೈಪಿಂಗ್ ಬ್ಲೌಸ್ನ ಪೈಪಿಂಗ್ ಎಷ್ಟು ಚೆನ್ನಾಗಿ ಒಂದೇ ಲೆವೆಲ್ ಆಗಿ ಒಂದೇ ವಿಡ್ತಲ್ಲಿ ನಾವು ಎನಿವನ್ ಆಗದೆ ಇರೋ ಹಾಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಪೈಪಿಂಗ್ ನೋಡಿ, ಒಂದೇ ಇವನ್ ಅಲ್ಲಿ ಬಂದಿದೆ ಪೈಪಿಂಗು. ನಾನು ಇದನ್ನ ಥ್ರೆಡ್ ಪೈಪಿಂಗ್ ಏನು ಮಾಡಿಲ್ಲ, ಸೊ ಸ್ಟಿಚಿಂಗ್ ಮಾಡಿರೋದಷ್ಟೇ. ಯಾವ ರೀತಿಯಾಗಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿದ್ರೆ, ತುಂಬಾನೇ ಈಸಿಯಾಗಿ ನಾವು ಪೈಪಿಂಗ್ನ ಮಾಡ್ಕೋಬೋದು. ಈ ಕಡೆ ಚಿಕ್ಕದು ಆಗುತ್ತೆ, ದಪ್ಪ ಆಗುತ್ತೆ, ಮತ್ತೆ ಈ ರೀತಿಯಾಗಿ ಟರ್ನ್ ಆಗುತ್ತೆ. ಹೀಗೆ ಟರ್ನ್ ಆಗುತ್ತೆ, ಆ ಥರ ಪ್ರಾಬ್ಲಮ್ ಇರೋರಿಗೆ ಈ ಒಂದು ವಿಡಿಯೋನ ನೋಡಿ. ಥ್ರೆಡ್ ಪೈಪಿಂಗು ಅದಕ್ಕಿಂತಾನು ತುಂಬಾನೇ ಚೆನ್ನಾಗಿ ನಾವು ಮಾಡ್ಕೋಬೋದು. ನೋಡಿ ಇಲ್ಲಿ, ಒಂದೇ ಎನಿವನ್ ಆಗಿ ಬಂದಿದೆ ಪೈಪಿಂಗ್. ಈ ರೀತಿಯಾಗಿ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಸಿಂಪಲ್ ಆಗಿ ಟ್ರಿಕ್ಸ್ನ ಹೇಳ್ತೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದು ಬೇಡ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೆ ನೋಡಿ. ಖಂಡಿತ ಅರ್ಥ ಆಗುತ್ತೆ. ಅರ್ಥ ಆಗೋ ರೀತಿಯಾಗಿ ಈಸಿ ಮೆಥಡಲ್ಲಿ ನಾನು ನಿಮಗೆ ಪೈಪಿಂಗ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಪೈಪಿಂಗ್ ಮಾಡಲಿಕ್ಕೆ ಈ ರೀತಿಯಾಗಿ ಕ್ರಾಸ್ ಪಟ್ಟಿನ ನಾವು ಕಟ್ ಮಾಡ್ಕೋಬೇಕು. ಕ್ರಾಸ್ ಪಟ್ಟಿ ಅಂದರೆ ಹೇಗೆ ನೋಡೋದು ಅಂದರೆ, ಈ ರೀತಿ ಎಕ್ಸ್ಪೆಂಡ್ ಆಗಬೇಕು, ಹಿಂಗಂದ್ರೆ ಎಕ್ಸ್ಪೆಂಡ್ ಆಗಬೇಕು. ಆ ರೀತಿಯಾಗಿ ಕ್ರಾಸ್ ಪಟ್ಟಿನ ನಾವು ಕಟ್ ಮಾಡ್ಕೋಬೇಕು. ಇದು ಕೂಡ ಮೆಜರ್ಮೆಂಟ್ ಇರುತ್ತೆ. ಈ ಮೆಜರ್ಮೆಂಟು ನೋಡಿ, ಇಲ್ಲಿ 1/4 ಅಂದರೆ 1 ಇಂಚು 3 ಪಾಯಿಂಟ್ ಇದೆ 1 ಇಂಚಿನ ಮೇಲೆ. 1/4 ಇದ್ರೆ ಸಾಕಾಗುತ್ತೆ. ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ನಾವು ಪ್ರತಿಯೊಂದನ್ನು ಒಂದೇ ಲೆವೆಲಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ಈಗ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ನೋಡಿ, ಇವಾಗ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀವಲ್ವಾ, ಇಲ್ಲಿ ಈ ರೀತಿಯಾಗಿ ಇಡಬೇಕು. ಅಂದ್ರೆ ಈ ಕಡೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು, ಈ ಕಡೆ ಒಂಚೂರು ಗ್ಯಾಪ್. ನಿಮಗೆ ಇದು ಸ್ವಲ್ಪ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಸಮವಾಗಿ ಇದನ್ನ ಫಸ್ಟಿಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ, ಇಲ್ಲೊಂದು ಸ್ವಲ್ಪ ಗ್ಯಾಪ್ ಅಂದರೆ 1/4 ಇಂಚು ಇಲ್ಲ, ಅಷ್ಟು ಗ್ಯಾಪ್ನ ಕೊಡಬೇಕು. ಈ ಕಡೆನೂ ಅಷ್ಟೇ, ಇಲ್ಲೂ 1/4 ಇಂಚು ಗ್ಯಾಪ್ ಇರಬೇಕು. ಆಮೇಲೆ ಈ ಸೈಡು 1/4 ಇಂಚು ಗ್ಯಾಪ್ ಇರಬೇಕು. ಕಾಣ್ತಾ ಇದೆ? ಈ ಸೈಡು ಅಷ್ಟೇ 1/4 ಇಂಚು ಗ್ಯಾಪ್ ಕೊಟ್ಬಿಟ್ಟು ಈ ರೀತಿ ಇಲ್ಲಿಂದ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲೊಂದು ರಫ್ ಹಾಕ್ಕೊಳ್ಳಿ. ಏನಿಲ್ಲಿ ಗ್ಯಾಪ್ ಇದೆಯಲ್ವಾ, ಅದಕ್ಕೆ ಕರೆಕ್ಟಾಗಿ ಎಡ್ಜಿಗೆ ಇಲ್ಲೊಂದು ರಫ್ ಹಾಕ್ಕೊಳ್ಳಿ. ನೆಕ್ಸ್ಟು ಈ ಒಂದು ಪಟ್ಟಿನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನು ಅಷ್ಟೇ ಹೀಗೆ ಇಲ್ಲೂ ಗ್ಯಾಪ್ ಇರಬೇಕು, ಇಲ್ಲೂ ಸ್ವಲ್ಪ ಗ್ಯಾಪು, ಇಲ್ಲೂ ಕೂಡ ಸ್ವಲ್ಪ ಗ್ಯಾಪ್ ಬಿಟ್ಟು ಇದನ್ನು ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಪ್ರತಿಯೊಂದು ಈ ಮೇಲ್ಭಾಗದ ಒಂದು ಪಟ್ಟಿನ ಈ ರೀತಿಯಾಗಿ ನಾವು ಟರ್ನ್ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ಅದನ್ನ ಮೇಲ್ಭಾಗಕ್ಕೆ ಇನ್ನೊಂದು ಪಟ್ಟಿನ ಸೇರಿಸ್ಕೋಬೇಕು ಹೀಗೆ. ಸ್ಟ್ರೈಟ್ ಪಟ್ಟಿನ ನೀವು ಯಾವುದೇ ಕಾರಣಕ್ಕೂ ಪೈಪಿಂಗಿಗೆ ತಗೋಬೇಡಿ. ಪೈಪಿಂಗ್ ನೀಟಾಗಿ ಬರೋದಿಲ್ಲ.
ಸೊ ಇವಾಗ ಇದನ್ನ ಫುಲ್ ಆಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಕಟ್ ಮಾಡ್ಕೊಳ್ಳಿ. ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ. ಹೀಗೆ ಪ್ರತಿಯೊಂದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇದು ನೀಟಾಗಿ ಸಮವಾಗಿ ಬರುತ್ತೆ. ಇದಾದ್ಮೇಲೆ ನಾವು ಈ ರೀತಿ ಉಲ್ಟಾ ತಗೋಬೇಕು. ಫಸ್ಟಿಗೆ ಉಲ್ಟಾ ತಗೊಂಡು ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡ್ಕೊಳ್ಳೋದು ಇಲ್ಲಿ ನೋಡಿ, ಇದಿಷ್ಟು ಸ್ಟಿಚ್ಚಿಂಗಿಗೆ ಅಂತೇಳಿ ನಾವು ಗ್ಯಾಪ್ ಇಟ್ಕೊಂಡು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ನಂತರ ನಾವು ಈ ಕಡೆ ಹಾಕೋದು ಸ್ಟಿಚ್ಚು, ಈ ಕಡೆ ಹಾಕೋದು ಇಲ್ಲ ಸೆಂಟ್ರಿಗೆ ಹಾಕೋದು. ಸೊ ಅದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಒಂದು ದಾರ ಅಷ್ಟು ನಾವು ಗ್ಯಾಪ್ ಇಟ್ಟು ಈ ಸೈಡು ಒಂದು ದಾರ ಆಗೋದು ಗ್ಯಾಪ್ ಬಿಡಬೇಕು. ಗ್ಯಾಪ್ ಬಿಟ್ಟು ಆನಂತರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತೇಳಿ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಿಡಬೇಕು. ಈ ಸೈಡು ಒಂಚೂರು ಗ್ಯಾಪ್ ಬಿಡಬೇಕು. ಬಿಟ್ಬಿಟ್ಟು ನೋಡಿ, ಈ ರೀತಿಯಾಗಿ ಸ್ಟಿಚ್ ಆಗ್ತಾ ಬರಬೇಕು. ನಾವು ಈ ಸೆಂಟ್ರಿಗೆ ಹಾಕಿದ್ರೆ ಏನಾಗುತ್ತೆ, ಮೇಲ್ಭಾಗದಲ್ಲಿ ಸ್ಟಿಚಿಂಗ್ ಕಾಣುತ್ತೆ. ಸೊ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡಿ ಇಟ್ಕೋಬೇಕು. ಸೊ ನೆಕ್ಸ್ಟು ಇವಾಗ ಬ್ಲೌಸ್ ಪೀಸ್ನ ತಗೊಳ್ಳೋಣ. ಬ್ಲೌಸ್ ಪೀಸ್ನ ತಗೊಂಡು ನೋಡಿ, ಇದೊಂದು ಟ್ರಿಕ್ಸ್ ಏನಂತ ಹೇಳಿದ್ರೆ, ನೀವು ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮೊದಲು ನಾವು ಪೈಪಿಂಗ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ನಾನು ಸ್ಲೀವ್ ಅಟ್ಯಾಚೇ ಮಾಡಿಲ್ಲ. ಸೊ ಬಾಡಿ ಮತ್ತು ಫ್ರಂಟ್ ಬ್ಯಾಕು ಎರಡನ್ನೂ ಕೂಡ ಅಟ್ಯಾಚ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಈ ಕಡೆ ಒಂದು ಸ್ವಲ್ಪ ಹೆವಿ ಅಂತ ಅನಿಸ್ಬೋದು, ಈ ಸೈಡ್ ಭಾರ ಅಂತ ಅನಿಸ್ಬೋದು. ಅವಾಗ ಏನಾಗುತ್ತೆ, ಇಲ್ಲಿ ಪೈಪಿಂಗ್ ಕರೆಕ್ಟಾಗಿ ಕೂರಲ್ಲ ಅನ್ನೋದಾಗ್ಲಿ. ಸೊ ಸ್ಟಾರ್ಟಿಂಗು ಕಲಿಯೋರಿಗೆ ಇದು ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ನೆಕ್ಸ್ಟು ಇನ್ನೊಂದು ಕೆಲಸ ಏನು ಮಾಡಬೇಕು ಅಂದರೆ, ಈ ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಎರಡೂ ಕೂಡ ಈ ರೀತಿ ಸಮ ಇದೆಯಾ ಅಂತ ಫಸ್ಟಿಗೆ ನೋಡ್ಕೊಳ್ಳಿ. ಸಮ ಇದ್ದರೆ ಸರಿ, ಇಲ್ಲ ಅಂದರೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ಸೊ ಇದೊಂದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಎಷ್ಟೊಂದು ಜನರಿಗೆ, ಕೆಲವರಿಗೆ ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ಯೂಟ್ಯೂಬಲ್ಲಿ ಇರೋರಿಗೆ ಯಾರಿಗೂ ಗೊತ್ತಿಲ್ಲ. ಹೌದು, ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಹಾಗೆಯೇ ಮೇಕಪ್ ಆರ್ಟಿಸ್ಟ್ ಕೂಡ ಮೇಕಪ್ ಮಾಡಲಿಕ್ಕೆ ಹೋಗ್ತೀನಿ. ಸೊ ಯೂಟ್ಯೂಬ್ ಕೂಡ ಮಾಡ್ತೀನಿ. ಸೊ ಈಗ ನಾನು ಇದನ್ನು ಸೀರೆದಲ್ಲಿ ಹಾಕ್ಕೊಂಡಿದ್ದೀನಿ. ಉಕ್ಸ್ ಪಟ್ಟಿ, ಇದು ಉಕ್ಸ್ ಪಟ್ಟಿಯ ಸ್ಟಾರ್ಟಿಂಗಲ್ಲಿ ನಾವು ಈ ರೀತಿಯಾಗಿ ಇಟ್ಕೋಬೇಕು. ಇಟ್ಕೊಂಡ ನಂತರ ಏನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ವಲ್ವಾ, ಸೊ ಅದನ್ನು ಹೀಗೆ ಉಲ್ಟಾದಿಂದ ನಾವು ಈ ರೀತಿ ತಗೋಬೇಕು. ಈ ರೀತಿ ತಗೊಂಡು ಸ್ಟಾರ್ಟಿಂಗು ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ, ಒಂದು 1/4 ಇಂಚು ಫೋಲ್ಡ್ ಮಾಡಿಕೊಂಡು, ಸೊ ಇಲ್ಲಿ ಸಮ ಇಟ್ಕೊಂಡು ಸ್ಟಾರ್ಟಿಂಗು ನೀವು ಈ ಸ್ಟಿಚ್ನ ಏನಿದು ಫ್ರಂಟ್ ಇದೆಯಲ್ಲ ಕೆಳಗಡೆ ಭಾಗದ್ದು, ಸೊ ಇದನ್ನು ನೋಡ್ಕೊಳ್ಳಿ. ಮತ್ತು ಇಲ್ಲಾಂದರೆ ಒಳಗಡೆ ಹೋದರೆ ಅದು ಕಷ್ಟ ಆಗುತ್ತೆ. ಒಂದೇ ವಿಡ್ತಲ್ಲಿ ನಾವು ಸ್ಟಿಚ್ ಹಾಕಬೇಕಾಗುತ್ತೆ. ಫಸ್ಟಿಗೆ ಒಂದು ರಫ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡು ಇದು ಸಮ ಇರಬೇಕು, ಈ ಕಡೆನೂ ಸಮ ಇರಬೇಕು. ಸೊ ಈ ರೀತಿಯಾಗಿ ಏನು ಈ ಕರ್ವ್ ಸೈಡ್ ಇದೆಯಲ್ಲ, ಸೊ ಅದನ್ನು ನಾವು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲೇ ಈ ರೀತಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಆದರೆ ಏನಾಗುತ್ತೆ, ಸೊ ಸ್ಟಿಚ್ಚಿಂಗು ಕೂಡ ಅದೇ ರೀತಿ ರೌಂಡಾಗೆ ಬರುತ್ತೆ. ಹೀಗೆ
ನಾನು ಇದನ್ನ ಗ್ಯಾಪ್ ಬಿಟ್ಟಿದ್ದು ಇದೇ ಉದ್ದೇಶಕ್ಕೆ. ಸೊ ಇದನ್ನ ಗ್ಯಾಪ್ ಬಿಟ್ರೆ ಸೊ ಈಗ ಸ್ಟಿಚ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಮತ್ತೆ ಇದೊಂದು ನೋಡ್ಕೊಳ್ಳಿ, ಏನಿದು ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡಿರ್ತೀವಲ್ವಾ, ಸೊ ಈ ಭಾಗ ಯಾವಾಗಲೂ ಬ್ಯಾಕ್ ಸೈಡು ಬಂದಿರಬೇಕು, ಅದೊಂದು ನೋಡ್ಕೊಳ್ಳಿ. ಹೀಗೆ. ಮತ್ತೆ ಈ ಕಡೆ ಬ್ಯಾಕ್ ಸೈಡ್ ರೌಂಡ್ ಶೇಪ್ ಇರುತ್ತಲ್ವ, ಸೊ ಡೀಪು, ಸೊ ಅದನ್ನು ಕೂಡ ಅಷ್ಟೇ ನಾವು ಈ ರೀತಿ ಟರ್ನ್ ಮಾಡ್ಕೋಬೇಕು. ಹೀಗೆ ರೌಂಡ್ ಶೇಪಲ್ಲಿ ಈ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿನೇ ರೌಂಡಾಗಿ ನಾವು ಸ್ಟಿಚಿಂಗ್ ಹಾಕಿದ್ರೆ ಸೊ ಕರೆಕ್ಟಾಗಿ ಬರುತ್ತೆ ನೋಡಿ. ಹೀಗೆ ಈ ರೀತಿ ಇದನ್ನು ಕೂಡ ಬ್ಯಾಕಿಗೆ ಒಂದ್ಸರಿ ತಿರ್ಸ್ಕೊಳ್ಳಿ. ಸೊ ಇದಕ್ಕೆ ಕಚ್ಚಾ ಅಂತ ಹೇಳ್ತೀವಿ, ಸೊ ಅದಕ್ಕೆ ಬ್ಯಾಕಿಗೆ ತಿರ್ಸ್ಕೊಳ್ಳಿ. ಈ ರೀತಿ ಬಂದಮೇಲೆ ಎಂಡಿಂಗ್ ಬಂತಲ್ವಾ, ಸೊ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಒಂದು 1/2 ಇಂಚು ಕೊಟ್ಬಿಟ್ಟು ಕಟ್ ಮಾಡಿ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಲ್ಲೊಂದು ರಫ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡು ಸೊ ಇಲ್ಲಿ ನೋಡಿ ಒಂದೇ ವಿಡ್ತಲ್ಲಿ ಈ ರೀತಿ ಒಂದೇ ವಿಡ್ತು ಇರಬೇಕು ನೋಡಿ. ಇವಾಗ ಒಂದೇ ವಿಡ್ತಲ್ಲಿ ಸೊ ಇದಿಷ್ಟು ಬಂದಿದೆ ಸ್ಟಿಚ್, ನೋಡಿದ್ರೆ ಕಾಣ್ತಾ ಇದೆಯಲ್ಲ. ಸೊ ಹೀಗೆ ಒಂದೇ ರೀತಿಯಾಗಿ ಇರಬೇಕು. ಸೊ ಒಂದು 1/4 ಇಂಚು ನೀವು ಹಿಂಭಾಗ ತಿರುಗಿಸಿ ನೋಡಿದ್ರೆ ಒಂದೇ ರೀತಿಯಾಗಿ ಸ್ಟಿಚಿಂಗ್ ಹಾಕಿರೋದು ಕಾಣುತ್ತೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಬ್ಲೌಸಲ್ಲಿ ಕರ್ವ್ ಶೇಪು ಅಂದರೆ ಟರ್ನಿಂಗ್ ಪಾಯಿಂಟು 4 ಹತ್ರ ಬರುತ್ತೆ. ಒಂದು ಫ್ರಂಟಲ್ಲಿ, ಇಲ್ಲಿ ಫ್ರಂಟಲ್ಲಿ ಈ ಕಡೆ ಮತ್ತು ಆ ಕಡೆ, ಸೊ ಮತ್ತು ಬ್ಯಾಕಲ್ಲಿ ಈ ಸೈಡು ಮತ್ತು ಈ ಸೈಡು ಬ್ಯಾಕಲ್ಲಿ ಬರುತ್ತೆ, ಈ ಸೈಡು ಮತ್ತು ಈ ಸೈಡು. ಸೊ ಇವಾಗ ಕರ್ವ್ ಶೇಪಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ನ್ಯಾಚ್ ಹಾಕ್ಕೋಬೇಕು ನೋಡಿ. ನ್ಯಾಚ್ ಈ ಸ್ಟಿಚಿಂಗ್ ಇದೆಯಲ್ಲ, ಸ್ಟಿಚಿಂಗ್ ಇಲ್ಲಿ ಸ್ಟಿಚಿಂಗ್ ಕಾಣ್ತಾ ಇದೆಯಲ್ಲ, ಈ ಸ್ಟಿಚಿಂಗ್ ಹತ್ರ ಈ ಕರ್ವ್ ಶೇಪ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಕ್ರಾಸ್ ಆಗಿ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಳ್ಳೋದು ಸ್ಟಿಚ್ ಕಟ್ ಆಗಬಾರ್ದು, ಅದೊಂದು ನೋಡ್ಕೊಳ್ಳಿ, ಸ್ಟಿಚ್ ಕಟ್ ಆಗಬಾರ್ದು. ಸೊ ಈ ರೀತಿಯಾಗಿ ನ್ಯಾಚ್ನ ಹಾಕ್ಕೋಬೇಕು. ಈ ಸೈಡು ಮತ್ತು ಈ ಸೈಡು ಬ್ಯಾಕ್ ಸೈಡು ರೌಂಡ್ ಶೇಪ್ ಹತ್ರ ಈ ಸೈಡು ಅಷ್ಟೇ ಸ್ಟಿಚಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಹಾಗೆ ನಾವು ಅದ್ರ ಹತ್ರನೇ ನ್ಯಾಚ್ ಹಾಕ್ಕೋಬೇಕು. ಹೀಗೆ ಈ ಸೈಡು ಅಷ್ಟೇ. ತುಂಬ ಈಸಿಯಾಗಿ ನಾವು ಪೈಪಿಂಗ್ನ ಕಲಿಬೋದು. ಸೊ ಥ್ರೆಡ್ ಪೈಪಿಂಗ್ ಮಾಡ್ತಾರಲ್ಲ ಅಷ್ಟೇ ಚೆನ್ನಾಗಿ ಅಷ್ಟೇ ನೀಟಾಗಿ ಬರುತ್ತೆ. ನಿಮಗೆ ಥ್ರೆಡ್ ಪೈಪಿಂಗ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ. ಸೊ ಅದು ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಇದು ಕೂಡ ಬರುತ್ತೆ ಫಿನಿಶಿಂಗು. ಕರ್ವ್ ಶೇಪ್ ಎಲ್ಲಿವರೆಗೂ ಇದೆಯಾ ಅಲ್ಲಿವರೆಗೂ ನಾವು ನ್ಯಾಚ್ ಹಾಕೋಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡ್ರೆ ಈಸಿಯಾಗಿ ಟರ್ನ್ ಆಗುತ್ತೆ.
ಸೊ ಎಲ್ಲೂ ಕೂಡ ಸೊ ಫ್ರಂಟ್ ಭಾಗದಲ್ಲಿ ಪೈಪಿಂಗು ಈ ರೀತಿ ಆಗೋದಿಲ್ಲ, ಸೊ ಉಲ್ಟಾ ತಿರುಗಲ್ಲ ಅನ್ನೋದಕ್ಕೋಸ್ಕರ. ಸೊ ಈಗ ನೆಕ್ಸ್ಟು ಇಲ್ಲಿ ನೋಡಿ, ಇವಾಗ ಸ್ಟಾರ್ಟಿಂಗ್ ಇಂದ ನಾವು ಹಾಕಿದ್ವಲ್ವಾ, ಸೊ ಅದನ್ನ ನಾವು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಹಿಂಬದಿಲಿ ಫೋಲ್ಡ್ ಮಾಡ್ಕೋಬೇಕು. ನೀವು ಫೋಲ್ಡ್ ಮಾಡುವಾಗ ಸೊ ಈ ಕಚ್ಚಾ ಯಾವಾಗಲೂ ಈ ಸೈಡೇ ಬಂದಿರಬೇಕು. ಈ ಸೈಡ್ ಈ ರೀತಿ ತಿರುಗಿಸ್ಬಾರ್ದು, ಈ ಸೈಡೇ ನಾವು ತಿರ್ಸ್ಕೋಬೇಕು. ಸೊ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ರಫಿಂಗು ಇರಲೇಬೇಕು. ಸೊ ಇವಾಗ ಈ ಕೈ ಹಿಂಭಾಗ ಹೋಗ್ಬೇಕು. ಈ ಹಿಂಭಾಗ ಹೋಗೋದ್ರಿಂದ ನಾವು ಕಚ್ಚಾನ ಈ ರೀತಿಯಾಗಿ ಈ ಬೆರಳಿಂದ ಈ ರೀತಿ ಟರ್ನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಅದಕ್ಕೆ ನಾನು ಸ್ಲೀವ್ ಅಟ್ಯಾಚು ಮಾಡಿಲ್ಲ. ಸೊ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ, ಇದನ್ನ ಈಸಿಯಾಗಿ ಟರ್ನ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಸೊ ಈಗ ಸ್ಟಿಚಿಂಗ್ ಹಾಕೋದು ಹೇಗೆ ಅಂದರೆ, ಈ ಸ್ಟಿಚ್ ಮಾಡಿರ್ತೀವಲ್ವ, ಸೊ ಈ ಮಧ್ಯ ಭಾಗದಲ್ಲೇ ನಾವು ಹಾಕ್ತಾ ಬರಬೇಕು. ಸೊ ಈ ಕಡೆ ಬರೋದಾಗ್ಲಿ, ಇದ್ರ ಮೇಲ್ಭಾಗದಲ್ಲಿ ಬರೋದಾಗ್ಲಿ, ಸೊ ಆದರೆ ಪೈಪಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ಈ ರೀತಿಯಾಗಿ ನಮಗೆ ಎಷ್ಟು ವಿಡ್ತಲ್ಲಿ ಪೈಪಿಂಗ್ ದಪ್ಪ ಬೇಕಿದ್ರೆ ದಪ್ಪ ಮಾಡ್ಕೋಬೋದು, ಈ ರೀತಿ ಚಿಕ್ಕದು ಬೇಕಿದ್ರೆ ಚಿಕ್ಕದು ಮಾಡ್ಕೋಬೋದು, ದಪ್ಪ ಬೇಕಿದ್ರೆ ದಪ್ಪ, ಈ ರೀತಿ ನಾವು ಮಾಡ್ಕೋಬೋದು. ನಾನು ಮೀಡಿಯಂ ಸೈಜಲ್ಲಿ ಮಾಡ್ತಾ ಇರೋವಂಥದ್ದು. ಅದ್ರ ಮಧ್ಯ ಭಾಗದಲ್ಲಿ ಸೊ ನಾವು ಈ ರೀತಿ ನ್ಯಾಚ್ ಹಾಕೋದ್ರಿಂದ ಸೊ ಆಟೋಮೆಟಿಕ್ ಆಗಿ ಸೊ ಅದು ಈ ರೀತಿ ಟರ್ನ್ ಆಗುತ್ತೆ. ಕಾಣ್ತಾ ಇದೆಯಲ್ಲ? ಸೊ ಹೀಗೆ ಟರ್ನ್ ಆಗುತ್ತೆ ಹೀಗೆ. ಸೊ ಈ ಕಚ್ಚನೂ ಅಷ್ಟೇ ಈಸಿಯಾಗಿ ಹಿಂಭಾಗದಲ್ಲಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಇಲ್ಲೇ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಫಿನಿಶಿಂಗ್ ಆದ್ಮೇಲೆ ತೋರಿಸ್ತೀನಿ. ನೋಡಿ ಆಯ್ತು, ಒಂದೇ ಲೆವೆಲ್ಲಾಗೆ ಬಂದಿದೆ. ಸೊ ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ ಎಷ್ಟು ನೀಟಾಗಿ ಒಂದೇ ವಿಡ್ತಲ್ಲಿ ನಾವು ಪೈಪಿಂಗ್ನ ನೀಟಾಗಿ ಚೆನ್ನಾಗಿ ಮಾಡ್ಕೋಬೋದು. ಅದು ಥ್ರೆಡ್ ಪೈಪಿಂಗ್ ಅಂತ ಮಾಡ್ತಾರಲ್ಲ, ಸೊ ಅದಿಲ್ದಲೆ ಒಂದೇ ವಿಡ್ತಲ್ಲಿ ಎಲ್ಲದೂ ಕೂಡ ಪೈಪಿಂಗ್ನ ನಾವು ಮಾಡ್ಕೋಬೋದು ಈಸಿ ಮೆಥಡಲ್ಲಿ. ಮತ್ತು ಹಿಂಭಾಗನೂ ಕೂಡ ಅಷ್ಟೇ ನೀಟಾಗಿ ಕಾಣುತ್ತೆ. ಒಂದು ಚೂರು ಮೆಸ್ಸಿಯಾಗಿ ಕಾಣೋದಿಲ್ಲ. ಬ್ಲೌಸ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ. ನಾವು ಹಾಕೊಂಡಾಗ ಬ್ಲೌಸ್ ಅಷ್ಟೇ ಸ್ಟಿಫ್ ಆಗಿ ಕೂಡ ಕಾಣುತ್ತೆ. ಸೊ ನೋಡಿದ್ರಲ್ವಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇವಾಗಲೇ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಮತ್ತೆ ಸಿಗ್ತೀನಿ. ಹಾಗೆಯೇ ಇನ್ನು ಯಾವ ರೀತಿಯಾಗಿ ವಿಡಿಯೋಸ್ನ ಮಾಡಬೇಕು, ಸೊ ಟೈಲರಿಂಗ್ ಬಗ್ಗೆ ಆಗಿರ್ಬೋದು, ಸೊ ಡೈಲಿ ಲಾಗ್ಸ್ ಬಗ್ಗೆ ಆಗಿರ್ಬೋದು, ಸೊ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸು. ನೆಕ್ಸ್ಟ್ ಅಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.